ಅದೊಂದು ಫಾಲೋ ಮಾಡಿ ಆರಾಮ್ಸೆಯಾಗಿ ನೀವು ಏನೂ ಸಮಸ್ಯೆ ಇಲ್ಲದೇ ಗ್ಯಾಸ್ ಗೀಸರನ್ನು ಬಳಸ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಾರ್ಕೆಟ್ ಮಸಣ್ಣ. ನೋಡಿ, ಜನರ ಸಾವು ಅನ್ನೋದಿದೆಯಲ್ಲ, ಯಾವ ರೂಪದಲ್ಲಾದರೂ ಬರ್ಬೋದು. ನಾವು ನಮ್ಮ ಬದುಕಿಗೆ ಏನು ಅವಶ್ಯಕವಾಗಿ ಬೇಕು ಅಂತ ನಾವು ಅಂದ್ಕೊಂಡಿರ್ತೀವೋ ಅದರಿಂದನೇ ಸಾವು ಆದರೆ ಪರಿಸ್ಥಿತಿ ಹೆಂಗಾಗಬೇಡ. ಬಿಸಿಲು ಜಾಸ್ತಿ ಅಪ್ಪ, ನಮಗೆ ಎ ಸಿ ಬೇಕು ಅಂತೇಳಿ ಕೆಲವರು ಮನೆಯಲ್ಲಿ ಎ ಸಿ ಹಾಕ್ಸ್ಕೊಂಡಿರ್ತಾರೆ. ಇನ್ನೊಂದ್ಸರಿ ಎ ಸಿನೇ ಸ್ಫೋಟ ಆಗಿಬಿಡತ್ತೆ. ಮನೇಲಿದ್ದವರೆಲ್ಲ ಒಂದೇ ಸರಿ ಸುಟ್ಟು ಕರಕಲಾಗ್ಬಿಡ್ತಾರೆ. ಯಾರೋ ಇನ್ನೊಬ್ರು ಗೀಸರ್ ಹಾಕ್ಸ್ಕೊಂಡಿರ್ತಾರೆ ಬಿಸಿನೀರು ಬೇಕು ಅಂತೇಳಿ, ಗ್ಯಾಸ್ ಗೀಸರು. ಅದರಿಂದನೂ ಕೂಡ ಸಾಕಷ್ಟು ಸಾವುಗಳು ಆಗ್ತಾ ಇದೆ. ಈ ಗ್ಯಾಸ್ ಗೀಸರಲ್ಲಾಗೋ ಸಾವಿದೆಯಲ್ಲ, ಅದು ತುಂಬ ವಿಚಿತ್ರ ಅಂತ ಅನ್ಸುತ್ತೆ. ಯಾಕೆಂದರೆ ಒಂದಷ್ಟು ಸುಳಿವನ್ನೇ ಕೊಡೋದಿಲ್ಲ. ನಾವು ಸಾಯ್ತಾ ಇದ್ದೀವಿ ಅನ್ನೋದು ಒಂದಷ್ಟು ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಲ್ಲಿ ಸಾಯಿಸುತ್ತೆ ಗ್ಯಾಸ್ ಗೀಸರ್. ನಾವು ವರ್ಷಕ್ಕೆ ಸುಮಾರಷ್ಟು ನ್ಯೂಸ್ಗಳು ಕೇಳ್ತಾನೆ ಇರ್ತೀವಿ. ಅದ್ರ ಜೊತೆಗೆ ನ್ಯೂಸಲ್ಲಿ ಬರೆದಾರ ಇನ್ನೆಷ್ಟು ನಡೀತಾ ಇರ್ತದೋ ಗೊತ್ತಿಲ್ಲ. ಗ್ಯಾಸ್ ಗೀಸರನ್ನು ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೆ ಅಂತ ನಾವು ಹಾಕ್ಸ್ಕೊಂಡಿರ್ತೀವಿ. ಮುಖ್ಯವಾಗಿ ಅಲ್ಲಿ ಏನು ಬೇಕು ಗ್ಯಾಸ್ ಗೀಸರ್ ಹಾಕ್ಸ್ಕೊಳ್ಳೋಕ್ಕೆ ಅಂತಂದರೆ ವೆಂಟಿಲೇಷನ್ಸ್ ಬೇಕು, ಅಂದರೆ ಕಿಟಕಿಗಳು ಬೇಕು. ಇಲ್ಲಿ ಸಾಯ್ತಾ ಇರೋರು ಯಾರಪ್ಪ ಅಂತಂದರೆ ಹೆಚ್ಚು ಜನ ಬಾಡಿಗೆ ಮನೆಯಲ್ಲಿರುವಂತಾರೆ. ಯಾಕಂದರೆ ಸ್ವಂತ ಮನೆ ಇದ್ದಂಥವ್ರು ಸೋಲಾರ್ ಹಾಕ್ಸ್ಕೊಂಡು ನೆಮ್ಮದಿಯಾಗಿ ಇದ್ದುಬಿಟ್ಟಿರ್ತಾರೆ. ಆದರೆ ನಮ್ಮಂಥವ್ರು ಬಾಡಿಗೆ ಮನೆ, ಇವತ್ತು ಬೇರೆ ಮನೆ, ನಾಳೆ ಬೇರೆ ಮನೆ, ಮತ್ತೊಂದು ವರ್ಷ ಬೇರೆ ಮನೆ, ಹೀಗೆ ಚೇಂಜ್ ಮಾಡ್ತಾನೆ ಇರಬೇಕಲ್ವಾ. ಹಾಗಾಗಿ ಸೋಲಾರನ್ನು ಹಾಕ್ಸೋಕ್ಕಾಗಲ್ಲ, ಅನಿವಾರ್ಯವಾಗಿ ಗ್ಯಾಸ್ ಗೀಸರನ್ನೇ ಹಾಕ್ಸ್ಬೇಕಾಗತ್ತೆ. ನಾನು ಕೂಡ ಸುಮಾರು ಒಂದು 8 ವರ್ಷದಿಂದ ಗ್ಯಾಸ್ ಗೀಸರನ್ನು ಬಳಸ್ತಾ ಇದ್ದೀನಿ. ಅದರ ಸಣ್ಣ ಟೆಕ್ನಿಕ್ಕನ್ನು ನೀವು ತಿಳ್ಕೊಂಡ್ಬಿಟ್ರೆ ನೀವು ಗ್ಯಾಸ್ ಗೀಸರನ್ನು ಎಷ್ಟು ವರ್ಷ ಬಳಸಿದ್ರು ಕೂಡ ಏನಾಗಲ್ಲ. ಅದರಿಂದ ಒಂದು ಚೂರು ಕೂಡ ಸಮಸ್ಯೆ ಆಗೋದಿಲ್ಲ. ಆ ಸಣ್ಣ ಟೆಕ್ನಿಕ್ ಅಷ್ಟೇ, ಬೇರೆ ಏನೂ ಇಲ್ಲ ಅದರಲ್ಲಿ. ಆ ವಿಚಾರನ ನಾನು ಹೇಳ್ತೀನಿ ಮುಂದೆ. ಇವತ್ತು ಗ್ಯಾಸ್ ಗೀಸರಲ್ಲಿ ಅವ್ರು ತೀರ್ಕೊಂಡ್ರು, ಇವ್ರು ತೀರ್ಕೊಂಡ್ರು, ಇವ್ರು ಸತ್ತೋದ್ರು, ಅವ್ರು ಸತ್ತೋದ್ರು ಅನ್ನೋದು ನ್ಯೂಸ್ ಕೇಳ್ತಾನೆ ಇರ್ತೀವಿ. ಮೊನ್ನೆ ಕೂಡ ಯಾರೋ ಇಬ್ಬರು ಮಗ ಮತ್ತು ತಾಯಿ ಇಬ್ಬರು ಸತ್ತೋಗಿದ್ದಾರೆ. ಹೆಂಗಾಗುತ್ತೆ ಈ ಸಾವು? ಗ್ಯಾಸ್ ಗೀಸರ್ ಅಂದರೆ ಅದೇನು ಸ್ಫೋಟ ಆಗಲ್ಲ. ಸ್ಫೋಟ ಆಗಿ ಸತ್ತಿರೋರಿಗಿಂತ ಸ್ಫೋಟ ನಾನು ಆಗಿದ್ದು ಕೇಳೋದೇ ಭಾಳ ಕಡಿಮೆ. ಸ್ಫೋಟ ಆಗಿ ಸಾಯಲ್ಲ. ಆ ಗ್ಯಾಸು ಉರಿತಾ ಇರುತ್ತಲ್ವಾ, ಅದರಲ್ಲಿ ಒಂದು ವಿಷಾನಿಲ ಬರುತ್ತೆ. ಅದಕ್ಕೇನೋ ಹೆಸರು ಹೇಳ್ತಾರಪ್ಪ, ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿ ಹಾಕ್ತೀನಿ ನೋಡ್ರಿ. ಈಗ ಗ್ಯಾಸ್ ಥರ ಸ್ಮೆಲ್ ಬರಲ್ಲ, ಗ್ಯಾಸ್ ಲೀಕ್ ಆಗಲ್ಲ. ಗ್ಯಾಸ್ ಲೀಕ್ ಆಗಿ ಸಾಯಲ್ಲ ಜನ, ಸಾಯೋದೇ ಬೇರೆ ಥರದ್ರಲ್ಲಿ. ಎಮ್ಮೆಗಳು ನಮ್ಮ ರಾಜರ ಕಾಲದಲ್ಲಾದರೆ ದೊಡ್ಡ ದೊಡ್ಡ ಬಾತ್ರೂಮ್ಗಳು ಕಟ್ಟಿಸ್ತಾ ಇದ್ರು. ಹಂಪಿನಲ್ಲಾದರೆ ಏನೋ ರಾಣಿಯರ ಸ್ನಾನಗೃಹ ಅಂತಲೇ ಒಂದು 30-40 ಅಲ್ಲದು 60-40 ಸೈಟಲ್ಲೇ ಒಂದು ಬಾತ್ರೂಮ್ ಕಟ್ಟಿಸ್ಬಿಟ್ಟಾರೆ, ಅಂದರೆ ಸ್ವಿಮ್ಮಿಂಗ್ ಪೂಲ್ ಥರ. ಆದರೆ ನಮ್ಮದು 30-40ನಲ್ಲಿ 2 ಮನೆ ಆಗಬೇಕು, ಅದರಲ್ಲೊಂದು ಕಿಚನ್ನು, ಹಾಲು, ಬೆಡ್ರೂಮ್ ಆಗಿ ಅದರಲ್ಲೊಂದು ಬಾತ್ರೂಮ್ ಆಗಬೇಕು ಅಂತಂದರೆ ನಾವು ಸೈಜನ್ನು ಎಷ್ಟು ಇಟ್ಟಿರ್ತೀವಿ, ತುಂಬ ಚಿಕ್ಕದಿಟ್ಟಿರ್ತೀವಿ. ಕೆಲವೊಂದು ಸರಿ ಮನೆ ದೊಡ್ಡದಿದ್ರು ಕೂಡ ಬಾತ್ರೂಮ್ ಏನ್ರಿ ಒಂದು 5 ನಿಮಿಷ ಸ್ನಾನ ಮಾಡ್ಕೊಂಬರೋಕೆ ಇಷ್ಟೊಂದು ದೊಡ್ಡದು ಬೇಕಾ ಅಂತೇಳಿ ನಾವೇನು ಮಾಡಿರ್ತೀವಿ, ತುಂಬ ಚಿಕ್ಕದು ಮಾಡಿರ್ತೀವಿ. ಕಿಟಕಿಗಳನ್ನು ಕೂಡ ಅಷ್ಟೇ, ಅದರ ನೆಸೆಸಿಟಿ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಚಿಕ್ಕ ಕಿಟಕಿಗಳನ್ನು ಬಿಡಿಸ್ಕೊಂಡಿರ್ತೀವಿ ಮೇಲ್ಗಡೆ. ಅದೇನಾಗತ್ತೆ, ಈ ನಾವು ಗ್ಯಾಸನ್ನು ಆನ್ ಮಾಡಿ ಬಿಸಿ ನೀರನ್ನು ಬಿಟ್ಕೊಳ್ತಾ ಇರ್ತೀವಿ. ಬಿಸಿ ನೀರನ್ನು ಬಿಟ್ಕೊಂಡಾಗ ಆ ವಿಷಾನಿಲ ಇರುತ್ತಲ್ಲ, ಅದು ರಿಲೀಸ್ ಆಗೋಕ್ಕೆ ಶುರು ಆಗುತ್ತೆ. ಅದು ರಿಲೀಸ್ ಆಗೋಕ್ಕೆ ಶುರು ಆದ ನಂತರದಲ್ಲಿ ಏನಾಗುತ್ತೆ, ಅದು ಕೆಳಗಡೆಯಿಂದ ಕುತ್ಕೊಳ್ತಾ ಬರುತ್ತಂಥದ್ದು. ಅಂದರೆ ಗಾಳಿನಲ್ಲಿ ಮೇಲ್ಗಡೆಯಿಂದ ತುಂಬಲ್ಲ ಅದು ಮೇಲ್ಗಡೆ ರಿಲೀಸ್ ಆದರೂ ಕೂಡ ಅದು ಬಂದು ಕುತ್ಕೊಳ್ಳೋದು ಕೆಳಗಡೆಯಿಂದ ಬಂದು ಕುತ್ಕೊಳ್ಳೋಕೆ ಶುರು ಆದಮೇಲೆ ಏನಾಗುತ್ತೆ, ಅಲ್ಲಿರೋ ಆಮ್ಲಜನಕ ಮೇಲಕ್ಕೆ ಹೋಗುತ್ತೆ. ಅಲ್ಲಿ ಆಮ್ಲಜನಕನೇ ಉಳಿಯಲ್ಲ. ನಮಗೆ ಉಸಿರಾಡೋಕ್ಕೆ ಆಮ್ಲಜನಕ ಬೇಕು, ಹೌದಾ? ಹಂಗಿರುವಾಗ ಏನಾಗುತ್ತೆ, ಪೂರ್ತಿ ಆಮ್ಲಜನಕನ ತೆಗಿತಾ ಹೋಗುತ್ತೆ. ಇದು ತುಂಬ ಬೇಗ ಎಫೆಕ್ಟ್ ಆಗೋದು ಯಾರಿಗಪ್ಪ ಅಂತಂದರೆ ಕುತ್ಕೊಂಡು ಸ್ನಾನ ಮಾಡೋರಿಗೆ. ಒಂದು ಜೊತೆಗೆ ಮಕ್ಕಳು, ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರ ಹೈಟ್ ಕಡಿಮೆ ಇರುತ್ತೆ, 2 ಅಡಿ 2.5 ಅಡಿ ಇರ್ತದೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಗ್ಯಾಸ್ ಗೀಸರ್ ರಿಲೀಸ್ ಆಗಿ 2.5 ಅಡಿ ತನಕ ತುಂಬ್ಕೊಂತ ಬಂದ ಮೇಲೆ ಅಲ್ಲಿರೋ ಆಮ್ಲಜನಕ ಹೋಗುತ್ತೆ. ಆಮ್ಲಜನಕ ಹೋದ ಮೇಲೆ ನಾವು ಎಷ್ಟು ಸೆಕೆಂಡ್ ಬದುಕಲಿಕ್ಕೆ ಸಾಧ್ಯ? ಅದು ಗಾಳಿ ಇಲ್ಲ ಅಂದಮೇಲೆ ಎಷ್ಟು ಬದುಕಲಿಕ್ಕೆ ಆಗುತ್ತೆ? ಅಮ್ಮಮ್ಮ ಅಂದರೆ 1 ನಿಮಿಷ ಆಗುತ್ತೆ, ಅದಕ್ಕೂ ಕಡಿಮೆ. ಇದು ಏನಾಗುತ್ತೆ, ನಮಗೆ ಮಾಮೂಲಿ ಸಿಲಿಂಡ್ರು, ಮಾಮೂಲಿ ಗ್ಯಾಸ್ ಲೀಕ್ ಆದಾಗ ಸ್ಮೆಲ್ ಬರುತ್ತೆ. ಸ್ಮೆಲ್ ಬರಲಿ ಅಂತಲೇ ಈಥೆಲ್ ಮರ್ಕ್ಯಾಪ್ಟನನ್ನು ಹಾಕಿರ್ತಾರೆ. ಆದರೆ ಇದು ಹಂಗಲ್ವಲ್ಲ, ಸಿಲಿಂಡ್ರ್ ಲೀಕ್ ಆದರೆ ಸ್ಮೆಲ್ ಬರುತ್ತೆ. ಆದರೆ ಇದು ಸಿಲಿಂಡರ್ ಲೀಕ್ ಆಗ್ತಾ ಇಲ್ಲ, ಉರಿತಾ ಇದೆ. ಆದರೆ ಉರಿದು ಏನಾಗಿದೆ, ಅಲ್ಲಿಂದ ರಿಲೀಸ್ ಆಗ್ತಾ ಇರೋ ವಿಷಾನಿಲ ಏನಾಗ್ತಾ ಇದೆ, ಕೆಳಗಡೆ ತುಂಬಿಕೊಳ್ತಾ ಬರ್ತಾ ಇದೆ. ನಮಗೆ ಗೊತ್ತೇ ಆಗಲ್ಲ. ಅದ್ರ ಜೊತೆ ಅದು ಸ್ಮೆಲ್ಲೂ ಇರಲ್ಲ.
ಉಸಿರುಗಟ್ಟಿ ಫ್ರಾಕ್ಷನ್ ಆಫ್ ಮಿನಿಟಲ್ಲಿ 1 ನಿಮಿಷದ ಒಳಗಡೆ ಆ ವ್ಯಕ್ತಿಯ ಅಥವಾ ಆ ಮಹಿಳೆಯ ಅಥವಾ ಆ ಮಗುವಿನ ಪ್ರಾಣ ಹೊರಟೋಗ್ಬಿಡುತ್ತೆ. ಆದರೂ ನಮ್ಮಲ್ಲಿ ಸಾವಿರಾರು ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಇವತ್ತಿಗೂ ಗ್ಯಾಸ್ ಗೀಸರನ್ನು ಬಳಸ್ತಾ ಇದ್ದಾರೆ. ನೋಡಿ, ಇವತ್ತು ಗ್ಯಾಸ್ ಗೀಸರ್ ಬದಲು ಎಲೆಕ್ಟ್ರಿಕ್ ಗೀಸರ್ ಬಳಸ್ಬೋದು ಅಂತ ತುಂಬ ಜನ ಹೇಳ್ಬೋದು. ಆದರೆ ಹೆಣ್ಮಕ್ಳು ಏನು ಮಾಡ್ತಾರೆ, ಇಲ್ಲ ನಮಗೆ ಎಲೆಕ್ಟ್ರಿಕ್ ಗೀಸರ್ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತೆ, ಹಾಗಾಗತ್ತೆ, ಇದಾಗತ್ತೆ ಅಂತ ಹೇಳಿದಾಗ ಅನಿವಾರ್ಯವಾಗಿ ಗ್ಯಾಸ್ ಗೀಸರನ್ನು ನಮ್ಮಲ್ಲಿ ಬಳಸ್ತಾರೆ. ಈ ಥರದ್ದು ನ್ಯೂಸ್ಗಳನ್ನು ಕೇಳ್ಕೊಂಡಾಗ ಕೆಲವರು ಕಮೆಂಟ್ ಮಾಡ್ತಾರೆ, ಇಲ್ಲ ಅದನ್ನು ಸರ್ಕಾರನೇ ಬ್ಯಾನ್ ಮಾಡಿಬಿಡ್ಬೇಕು, ಯಾಕೆ ಇಟ್ಕೊಂಡಿದೆ ಇನ್ನೂ ಇಷ್ಟು ವರ್ಷ ಹಾಗೆ ಹಿಂಗೆ ಅಂತ. ಬ್ಯಾನ್ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದೊಂದು ಪ್ರಶ್ನೆ. ಯಾಕಂದರೆ ನಾವು ವಿಜ್ಞಾನದ ಪ್ರತಿಯೊಂದು ಆವಿಷ್ಕಾರದಿಂದನೂ ಕೂಡ ಒಂದು ಪಾಸಿಟಿವ್ ಇರುತ್ತೆ, ಅದರ ಜೊತೆಗೆ ಅದನ್ನು ಸರಿಯಾಗಿ ಬಳಸದೇ ಇದ್ದರೆ ಒಂದು ನೆಗೆಟಿವ್ ಇದ್ದೇ ಇರುತ್ತೆ. ಹಾಗಾದರೆ ಈ ಗ್ಯಾಸ್ ಗೀಸರನ್ನು ಸರಿಯಾದ ರೀತಿಯಲ್ಲಿ ಬಳಸೋದು ಹೆಂಗೆ? ನಾವು ಸುಮಾರು 8 ವರ್ಷದಿಂದ ಅದನ್ನು ಬಳಸ್ತಾ ಇದ್ದೀವಿ. ಆದರೆ ನಮಗೇನು ಪ್ರಾಬ್ಲಮ್ ಯಾಕಾಗಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಫಸ್ಟು ಏನಾಗುತ್ತೆ ಅನ್ನೋದು ಬೇಸಿಕ್ ತಿಳ್ಕೊಂಡಾಗ ನಮಗೆ ಅದರಿಂದ ಬಚಾವಾಗೋದು ಹೆಂಗೆ ಅನ್ನೋದು ತಾನೇ ಬಂದ್ಬಿಡುತ್ತೆ. ಸಿಂಪಲ್ ಏನಪ್ಪ ಅಂತಂದರೆ, ನಾವು ಸ್ನಾನಕ್ಕೆ ಹೋಗುವಾಗ ಸ್ನಾನಕ್ಕಿಂತ ಮುಂಚೆ ನಾವು ಬಿಸಿ ನೀರನ್ನು ಬಕೆಟಲ್ಲಿ ತುಂಬಿಸ್ಕೋಬೇಕು. ಏನು ಮಾಡಬೇಕು? ರೆಗ್ಯುಲೇಟರ್ ಆನ್ ಮಾಡಬೇಕು, ಗ್ಯಾಸ್ ಗೀಸರ್ ಆನ್ ಮಾಡಬೇಕು, ಬಿಸಿನೀರನ್ನ ಬಕೆಟಲ್ಲಿ ಬಿಡಬೇಕು, ಬಾಗಿಲನ್ನು ಓಪನ್ ಮಾಡಬೇಕು. ಅದು ತುಂಬ ತನಕನೂ ನಾವು ಬೇರೆ ಬೇರೆ ಕೆಲಸನ ಮಾಡ್ಕೋಬೇಕು. ಅದೊಂದು ಎಕ್ಸ್ಟ್ರಾ ಕೆಲಸ ಇದ್ದದ್ದೇ. ಯಾಕಂದರೆ ಅದು ತುಂಬಿದ ಮೇಲೇ ನಾವು ಸ್ನಾನಕ್ಕೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಟ್ ಎ ಟೈಮ್ ನಾವು ಮಾಮೂಲಿ ಸೋಲಾರಲ್ಲಿ ನಾವು ನೀರು ಬಿಟ್ಕೊಂಡು ಸ್ನಾನ ಮಾಡ್ತೀವಿ, ಒಟ್ಟೊಟ್ಟಿಗೆ ಸ್ನಾನ ಮಾಡ್ತೀವಿ. ಒಟ್ಟೊಟ್ಟಿಗೆ ಅಂದರೆ ಇಬ್ಬರಲ್ಲ, ಒಟ್ಟೊಟ್ಟಿಗೆ ಅಂತಂದರೆ ನೀರು ಬಿಟ್ಕೊಂತಾನೆ ಸ್ನಾನ ಮಾಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಈ ವಿಚಾರದಲ್ಲಿ ತುಂಬ ತಪ್ಪಾಗತ್ತೆ. ಯಾಕಂದರೆ ಇದು ಸೋಲಾರ್ ಇದ್ದಂಗಲ್ಲ ಅಥವಾ ಎಲೆಕ್ಟ್ರಿಕ್ ಗೀಸರ್ ಇದ್ದಂಗಲ್ಲ. ಇದನ್ನು ನೀವು ಏನಿಲ್ಲ, ನೀವು ಅದನ್ನು ಬಕೆಟ್ ತುಂಬ್ಕೊಂತ ಹೋಗ್ಬಿಟ್ರೆ ಬಕೆಟ್ ತುಂಬಿದ ಮೇಲೆ ಬಕೆಟ್ ತುಂಬೋವರೆಗೂ ಬಾಗಿಲಂತೂ ಓಪನ್ ಇರಬೇಕು, ಅದು ಕಂಪಲ್ಸರಿ. ಮತ್ತು ಬಾಗಿಲು ಹಾಕ್ಕೊಂಡು ನೀವು ಬಕೆಟ್ ತುಂಬೋದು ಅರ್ಥ ಇಲ್ಲ. ಬಾಗಿಲನ್ನ ಓಪನ್ ಮಾಡಿ, ಗೀಸರನ್ನು ಆನ್ ಮಾಡಿ, ಬಿಸಿ ನೀರನ್ನು ಬಿಟ್ಕೊಳ್ಳಿ. ಬಕೆಟ್ ಪೂರ್ತಿ ತುಂಬಿದ ಮೇಲೆ ಬಿಸಿನೀರನ್ನು ಆಫ್ ಮಾಡಿ ಸ್ನಾನಕ್ಕೆ ಹೋಗಿ. ಒಂದು ಬಕೆಟಲ್ಲೇ ನೀವು ಸ್ನಾನ ಮಾಡ್ಕೋಬೇಕು. ಅಮ್ಮ ಅಂದರೆ ಮೇಲ್ಗಡೆ ಒಂದು 4-5 ಜಗ್ ಬಿಟ್ಕೋಬಹುದು, ಬಟ್ ರಿಸ್ಕ್ ಯಾಕೆ ತಗೊಳ್ತೀರಿ ಅಂತ ನಾನು ಹೇಳ್ತೀನಿ. ಅದನ್ನು ಬಿಟ್ಕೊಳ್ಳೋದು ಒಂದು ಬಕೆಟ್, ಅದಕ್ಕೆ ಎಷ್ಟು ಬೇಕೋ ನಿಮಗೆ ಸ್ನಾನಕ್ಕೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಬಕೆಟನ್ನು ತಂದಿಟ್ಕೊಳ್ಳಿ, ಒಂದೇ ಸರಿ ನೀರು ಬಿಟ್ಕೊಳ್ಳಿ, ಸ್ನಾನ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಬ್ರು ಯಾರಾದರೂ ಹೋಗ್ತಾರೆ ಸ್ನಾನಕ್ಕೆ ಅಂತಂದಾಗ ಅಲ್ಲಿಂದ ಬರುವಾಗಲೇ ಬಿಸಿನೀರು ಬಿಟ್ಟು ಬಂದುಬಿಟ್ರೆ ಆಯಿತು. ನೆಕ್ಸ್ಟ್ ಹೋಗೋರು ಆಫ್ ಮಾಡಿಕೊಂಡು ಹೋಗ್ತಾರೆ ಸ್ನಾನಕ್ಕೆ. ಹಿಂಗೆ ಮಾಡಿದರೆ ಮಾತ್ರ ನೀವು ಕರೆಕ್ಟಾಗಿ ಸಮಸ್ಯೆ ಆಗಲಾರ್ದಂಗೆ ಗ್ಯಾಸ್ ಗೀಸರಲ್ಲಿ ಏನೂ ಆಗಲ್ಲ. ಯಾಕಂದರೆ ನಾವು ಸುಮಾರು 8 ವರ್ಷದಿಂದ ಅದನ್ನು ಬಳಸ್ತಾ ಇದ್ದೀವಿ. ಇದ್ರ ಹಿಂದಿರೋ ಇದನ್ನು ಯಾಕೆ ಮಾಡಬೇಕು ಅಂತಂದರೆ, ಬಾಗಿಲು ಓಪನ್ ಮಾಡಿದಾಗ ಆ ವಿಷಾನಿಲ ಏನಿರುತ್ತಲ್ಲ ಸ್ಪ್ರೆಡ್ ಆಗುತ್ತೆ, ಹೊರಗಡೆ ಬರುತ್ತೆ. ಹೊರಗಡೆ ಎಲ್ಲ ಗಾಳಿ ಚೆನ್ನಾಗಿರುತ್ತೆ, ಅವಾಗ ಅದು ಹೋಗಿದ್ದೇ ಗೊತ್ತಾಗಲ್ಲ, ಬಂದಿದ್ದು ಗೊತ್ತಾಗಲ್ಲ. ಯಾಕಂದರೆ ಹಾಲಲ್ಲೆಲ್ಲ ಹಿಡಿಸೋವಷ್ಟು ದೊಡ್ಡ ಪ್ರಮಾಣದಲ್ಲಿ ಬರೋದಿಲ್ಲ. ಹಾಗಾಗಿ ನೀವು ಬಿಸಿನೀರನ್ನು ಬಿಟ್ಕೊಂಡು ಬಾಗಿಲು ಓಪನ್ ಮಾಡಿಕೊಂಡು ಬಿಸಿನೀರು ಬಕೆಟ್ ತುಂಬಿದ ನಂತರದಲ್ಲಿ ನೀವು ಸ್ನಾನಕ್ಕೆ ಹೋಗೋದ್ರಿಂದ ನೀವು ಇದನ್ನು 10 ವರ್ಷ 20 ವರ್ಷ ಎಷ್ಟು ವರ್ಷ ಬಳಸಿದ್ರು ಕೂಡ ಯಾವುದೇ ರೀತಿ ಸಮಸ್ಯೆ ಆಗೋದೇ ಇಲ್ಲ. ಅಂದರೆ ಮತ್ತು ಗೀಸರ್ ಸ್ಫೋಟ ಆಗ್ತು ಅದಾಯಿತು ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಬಟ್ ನಮ್ಮಲ್ಲಿ ಮೇಜರಾಗಿ ಸಾಯ್ತಾ ಇರೋದು ಈ ಕಾರಣಕ್ಕೇ, ಆ ವಿಷಾನಿಲ ತುಂಬಿಕೊಂಡು ಉಸಿರುಗಟ್ಟಿ ಸಾಯ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಸಮಸ್ಯೆ ಬರೋದು ಅಲ್ಲಿಂದನೇ. ಹಾಗಾಗಿ ಅದೊಂದು ಫಾಲೋ ಮಾಡಿ ಆರಾಮ್ಸೆಯಾಗಿ ನೀವು ಏನೂ ಸಮಸ್ಯೆ ಇಲ್ಲದೇ ಗ್ಯಾಸ್ ಗೀಸರನ್ನು ಬಳಸ್ಬೋದು. ಇದು ಇಲ್ಲಿವರೆಗಿನ ವಿಷಯ. ಗ್ಯಾಸ್ ಗೀಸರ್ ಬಗ್ಗೆ ನಾವು ಇಷ್ಟೊತ್ತು ಮಾತಾಡಿದ್ವಿ. ಸ್ವಲ್ಪ ಹುಷಾರಾಗಿರ್ರಿ, ಹುಷಾರಾಗಿ ಬಳಸ್ರಿ, ಚೆನ್ನಾಗಿರ್ರಪ್ಪ. ನಾವು ಬದುಕಿರೋದೇ ಅಪರೂಪ ಅಂತ ಅಂದ್ಕೊಂಡು ಖುಷಿಯಾಗಿರ್ರಪ್ಪ ಅಂತ ಹೇಳ್ತಾ ಇಲ್ಲಿವರೆಗೂ ಬಂದಿದ್ದೀರಿ, ವಿಡಿಯೋನ ನೋಡಿದಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಪ್ಪ ಅಂತ ಹೇಳ್ತಾ ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.